ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕಳಪೆ ಕಾಮಗಾರಿಯಿಂದ ಯುಜಿಡಿ ಚೇಂಬರ್ ಸೋರಿಕೆ, ಸಾರ್ವಜನಿಕರ ಆಕ್ರೋಶ. ನಗರದ ಹಳೆ ದಾಂಡೇಲಿ ಮುಖ್ಯ ರಸ್ತೆಯ ಕಟ್ಟಿಗೆ ಅಡ್ಡಿ ಸಮೀಪ ನಿರ್ಮಿಸಲಾಗಿರುವ ಯುಜಿಡಿ ಚೇಂಬರ್ ಕಳಪೆ ಕಾಮಗಾರಿಯಿಂದ ಸೋರಿಕೆಯಾಗುತ್ತಿದ್ದು, ಕಳೆದ ಸುಮಾರು 1 ವರ್ಷದಿಂದ ಕೊಳಚೆ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇದರಿಂದ ದುರ್ವಾಸನೆ ಉಂಟಾಗಿ ಸಾರ್ವಜನಿಕರು ಹಾಗೂ ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಕುರಿತು ಹಲವು ಬಾರಿ ನಗರಸಭೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಶಾಶ್ವತ ಪರಿಹಾರ ದೊರೆತಿಲ್ಲ ಎನ್ನಲಾಗಿದೆ. ಮಳೆಗಾಲದಲ್ಲಿ ಈ ಸಮಸ್ಯೆ ಮತ್ತಷ್ಟು ಗಂಭೀರವಾಗಿದ್ದು, ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಕಳಪೆ ಕಾಮಗಾರಿಯ ಬಗ್ಗೆ ಪರಿಶೀಲನೆ ನಡೆಸಿ ಯುಜಿಡಿ ಚೇಂಬರ್ ಸೋರಿಕೆಯನ್ನು ಶಾಶ್ವತವಾಗಿ ದುರಸ್ತಿಪಡಿಸಿ ಸಾರ್ವಜನಿಕರ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕೆಂದು ಸ್ಥಳೀಯರು ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅವ್ರು ಹೇಳಿದ್ರಿ ಏನಂತ ಹೇಳ್ತಾರ? ಈ ರೀತಿ ಅದಕ್ಕೆ ರಬ್ಬರ್ ವೈಸರ್ ಇಲ್ಲ, ಏನಿಲ್ಲ, ಹಂಗೆ ಹೋಗ್ತಾರೆ. ಸಂಡಾಸ್ ಎಲ್ಲ ರೋಡಿಂದ ಹೋಗ್ತಾರೆ. ಪಬ್ಲಿಕ್ ತಿರುಗಾಡೋದು ರೋಡ್ ಇದು. ಈಗ ಸರಿದಾಗ ಮಾಡಿಕೊಡ್ತಾರಂತ ಇಲ್ಲ ಅಂತ ಏನಂತ ಹೇಳೋದಲ್ಲ, ಮಾಡ್ತೇನೆ ಅಂತ ಹೇಳಿ ಹೋಗ್ತಾ ಇದೆ. ನಿನ್ನೆ ಗಾಡಿಗಳೆಲ್ಲ ಬಿದ್ದೋಗಿದ್ದಾವೆ. ನಿನ್ನೆ ನೋಡಿದ್ರೆ ಇಲ್ಲಿ ಒಬ್ಬ ತಗೊಂಡು ಹುಡುಗಿದ್ದು ಈ ಬೈಕ್ ತಗೊಂಡು ಇಲ್ಲಿ ಕೂಡ ಇಲ್ಲಿಂದ ಹೋದ್ರ ಏನು ಮಾಡಬೇಕು ಅವ್ರು ಅಂತ ಆ್ಯಕ್ಷನ್ ತಗೊಳ್ಬೇಕು. ಏನಂತೀರಿ ಸರಿ ನೀವು? ನೋಡ್ರಿ ಏನು ಮಾಡ್ತಾರಂತ ನಮಗೂ ಗೊತ್ತಾಗಲ್ಲ, ಏನಂತ ಗೊತ್ತಾಗಲ್ಲ. ಹೇಗೆ ಮಾಡೋದು?